ಹಾಯ್ ನನ್ನ ಪ್ರೀತಿ ಯೂಟ್ಯೂಬ್ ಕುಟುಂಬದವರೆಲ್ಲರಿಗೂ ವೆಲ್ಕಮ್ ಟು ಮೈ ನೇತ್ರಾವತಿ ವ್ಲಾಗ್ಸ್. ತುಂಬ ದಿನಗಳ ನಂತರ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಸ್ಪೆಷಲ್ ಡೇ, ನನ್ನ ಮಗನ ಬರ್ಡೇ. ಹಾಗಾಗಿ ಇವತ್ತು ನಾವು ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಮೈಸೂರಿಂದ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾಯಿದ್ವಿ. ಇಲ್ಲಿಂದ ಒಂದು 140ರಿಂದ 150 ಕಿಲೋಮೀಟ್ರ್ ಆಗುತ್ತೆ. ಒಂದು ಟೈಮ್ ಬಂದ್ಬಿಟ್ಟು 3:15 ಗಂಟೆ 4:15 ಗಂಟೆ ಹಿಡಿಯುತ್ತೆ. ಅದು ಬಸ್ ಮೇಲೆ ಡಿಪೆಂಡ್ ಮತ್ತು ರೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ರೋಡ್ ಕಂಡೀಷನ್ನು ಯಾವ ಥರ ಇರುತ್ತೆ ಅದ್ರ ಮೇಲೆ. ಇಲ್ಲಿ ಕಾಮನ್ನಾಗಿ ಮೈಸೂರು ಮತ್ತು ಟಿ ನರಸೀಪುರ, ಕೊಳ್ಳೇಗಾಲ, ಹನ್ನೂರು ಇದ್ರ ಮೇಲೆ ನಾವು ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಿ. ನೋಡಿ ಇವಾಗ ಕೊಳ್ಳೇಗಾಲದಲ್ಲಿದ್ದೀವಿ. ಕೊಳ್ಳೇಗಾಲದಲ್ಲಿ ಇವತ್ತು ನಾವು ಹೋಗ್ಬೇಕಾದ್ರೆ ಮಳೆ ಬರ್ತಾಯಿತ್ತು. ನೋಡಿ ಇವಾಗ ನಾವು ತಾಳೆ ಬೆಟ್ಟದಲ್ಲಿದ್ದೀವಿ. ಇಲ್ಲಿ ಮಹದೇಶ್ವರ ಸ್ವಾಮಿ ಇದರಿಂದ ಒಂದು 1/2 ಅವರ್ ಆಗುತ್ತೆ. ನಾವು ಇಲ್ಲಿ ಹಾಗೆ ಮಹದೇಶ್ವರ ಸ್ವಾಮಿ ದರ್ಶನ ಪಡೆದು ಕೈ ಮುಕ್ಕೊಂಡು ಇಲ್ಲಿಂದ ನಾವು ಹೊರಟ್ವಿ. ನಾವು ಹೋಗ್ಬೇಕಾದ್ರೆ ಸೇಲಂ ಬಸ್ಸಿಗೆ ಹೋಗಿದ್ದು, ಅದು ಫ್ರೀ ಆಗಿರುತ್ತೆ ಅಂತ ಹೇಳ್ಬಿಟ್ಟು KSRTC ತುಂಬ ರಶ್ ಇತ್ತು. ಹಾಗಾಗಿ ಇದಕ್ಕೆ ಹೋಗಿದ್ದು. ಇದು ಎಲ್ಲ ಕಡೆ ಬಳಸ್ಕೊಂಡು ಹೋಗೋಷ್ಟರೊಳಗೆ 5:15 ಗಂಟೆ ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಯ್ತು. 3:15 ಗಂಟೆ ತಗೊಳ್ಳೋದು 5:15 ಗಂಟೆಗೆ ಹೋಯ್ತು. ಆದರೆ ಫುಲ್ ಫ್ರೀಯಾಗಿ ಅಲ್ಲಲ್ಲಿ ರೆಸ್ಟ್ ತಗೊಂಡು ಕಾಫಿ ಟೀಗೆ ಎಲ್ಲ ನಿಲ್ಲಿಸ್ಕೊಂಡು ಹೋದರು. ಹಾಗೆ ತಾಳಿಕೋಟೆಯಲ್ಲಿ ಕೂಡ ನಾವು ದರ್ಶನ ಮಾಡಿಕೊಂಡು ಹೊರಟ್ವಿ. ನೋಡಿ ಇವಾಗ ಮಹದೇಶ್ವರ ಬೆಟ್ಟ ನಾವು ಬಂದಾಯಿತು. ನನ್ನ ಮಗಳು ಪಾಪ ತುಂಬ ಸುಸ್ತಾಗ್ಬಿಟ್ಟು ವಾಮಿಟ್ ಬೇರೆ ಮಾಡ್ಕೊಬಿಟ್ಲು. ನನಗೂ ಕೂಡ ತುಂಬ ಸುಸ್ತಾಯಿತು. ಅಂದರೆ ಒಂದು 1/2 ಅವರ್ ಇಲ್ಲಿ ರೋಡ್ ಹೇಗಿದೆ ಅಂದರೆ ಫುಲ್ಲು ತಿರುವು ಜಾಸ್ತಿ, ಸಖತ್ ಘಾಟಿ ಸೆಕ್ಷನ್ ಇದೆ. ಹಾಗಾಗಿ ವಾಮಿಂಟ್ ಅವ್ರು ಬರೋದು ತುಂಬಾ ಕಷ್ಟ. ಅಂತೂ ಇಂತೂ ನಾವು ಮಹದೇಶ್ವರ ಬೆಟ್ಟ ತಲುಪಿದ್ವಿ. ನೋಡಿ ಇವಾಗ ನಾವು ನೈಟು 8:30 ಆಗಿದೆ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮೇಲೆ ಮಹದೇಶ್ವರದ್ದು ವಿಗ್ರಹ ಹುಲಿ ಮೇಲೆ ಕೂತಿರೋ ಅಂಥದ್ದು. ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂದರೆ ಕಲರ್ ಬರ್ತಾ ಇದೆ. ಎಲ್ಲಿ ನೋಡಿದ್ರೂ ಮಹದೇಶ್ವರ ಸ್ವಾಮಿ ನಮ್ಮನ್ನೇ ನೋಡ್ತಿರೋ ಥರ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿದೆ. ತುಂಬ ಖುಷಿಯಾಯಿತು. ಇಲ್ಲಿ ಬಂದ ತಕ್ಷಣ ಒಂಥರ ತಂಪಾದ ವಾತಾವರಣ, ತುಂಬ ಮನಸ್ಸಿಗೆ ಶಾಂತಿ ಸಿಕ್ತು. ನಮ್ಮ ಮನಸ್ಸಿಗೆ ತುಂಬಾ ಸಮಾಧಾನ ಆಯಿತು. ಅಷ್ಟು ಖುಷಿಯಾಯಿತು ನಾವು ಬೆಟ್ಟಕ್ಕೆ ಬಂದ ತಕ್ಷಣವೇ. ಇದು ಮಲೆ ಮಹದೇಶ್ವರ ಬೆಟ್ಟ ಎಲ್ಲಿ ಬರುತ್ತೆ ಅಂದರೆ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಹನೂರು ತಾಲೂಕಿನಲ್ಲಿದೆ. ಬೆಟ್ಟದ ಮೇಲಿರುವ ಪವಿತ್ರ ಕ್ಷೇತ್ರ ಇದು. ಇಲ್ಲಿನ ದೇವರು, ಇಲ್ಲಿ ಪೂಜಿಸುವಂಥ ದೇವರು ಮಹದೇಶ್ವರ ಸ್ವಾಮಿ. ಶಿವನ ಅವತಾರ ಅಂತ ಭಕ್ತರು ನಂಬಿಕೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಮಲೆ ಮಹದೇಶ್ವರ ಅಂದರೆ ಬೆಟ್ಟದಲ್ಲಿ ವಾಸ ಮಾಡೋ ದೇವರಲ್ವ. ನಾವು ಹಾಗೆ ರೂಮ್ ಬುಕ್ ಮಾಡಿಕೊಂಡು ಬಂದಿದ್ವಿ. ಇವಾಗ ರೂಮಿಗೆ ಬಂದಿದ್ವಿ. ತುಂಬ ಸುಸ್ತಾಗಿಬಿಟ್ಟಿತ್ತು. ಈಗ ಹಾಗೆ ಫ್ರೆಶ್ ಅಪ್ ಆಗಿ ಮತ್ತು ದೇವಸ್ಥಾನ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ರೂಮಿಗೆ ಬಂದು ಇವಾಗ ಹಾಗೇ ಇಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆದ್ವಿ. ರೂಮ್ ಪರವಾಗಿಲ್ಲ, ಒಂದು 750 ತಗೊಂಡ್ರು. ಲಾಸ್ ಇಲ್ಲ. ತುಂಬ ಚೆನ್ನಾಗಿತ್ತು ರೂಮು, ಆಯಿತಾ. ವಾಶ್ರೂಮು ಮತ್ತು 2 ಚೇರು, ಡೈನಿಂಗ್ ಟೇಬಲ್ಲು ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಕೊಡ್ಬೋದು, ಲಾಸ್ ಏನಿಲ್ಲ. ಇಲ್ಲಿ ರೂಮ್ಗಳು ಸಿಗುತ್ತೆ. ಒಂದೊಂದು ಟೈಮ್ ಫುಲ್ ರಶ್ ಇರುತ್ತೆ. ಹಾಗಾಗಿ ಬುಕ್ಕಿಂಗ್ ಮಾಡ್ಕೊಂಡು ಬಂದರೆ ನಮಗೆ ಒಳ್ಳೆಯದು. ಅಂದರೆ ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದು. ನಮ್ಮ ಯಜಮಾನ್ರು ಪರಿಚಯದವರು ಇರೋದ್ರಿಂದ ಇಲ್ಲಿ ನಮಗೆ ರೂಮ್ಸ್ ಎಲ್ಲ ಬುಕ್ ಮಾಡಿ ಕೊಟ್ಟಿದ್ದರು. ಹಾಗಾಗಿ ತುಂಬ ಅನುಕೂಲ ಆಯಿತು ನಮಗೆ. ನಾವಿವಾಗ ಹಾಗೆ ರೂಮಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನದ ಹತ್ರ ಬಂದ್ವಿ. ಹಾಗೆಯೇ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ಮಲೆ ಮಹದೇಶ್ವರ ಅಂದರೆ ಬೆಟ್ಟದಲ್ಲಿ ವಾಸ ಮಾಡುವಂಥ ದೇವರು. ಇಲ್ಲಿನ ಇತಿಹಾಸ, ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ತಪಸ್ಸು ಮಾಡಿದ್ದು ಅಂತ ಕಥೆಗಳಿವೆ. ಹುಲಿ ಮೇಲೆ ಕುಳಿತು ಸಂಚರಿಸುತ್ತಿದ್ದಾರೆ ಅಂತ ಭಕ್ತರ ನಂಬಿಕೆ. ಸಾವಿರಾರು ವರ್ಷಗಳ ಪುರಾತನ ದೇವಸ್ಥಾನ ಇದು. ಈ ಬೆಟ್ಟದ ಪ್ರಾಮುಖ್ಯತೆ ಕರ್ನಾಟಕದ ಪ್ರಮುಖ ಶಿವಕ್ಷೇತ್ರಗಳಲ್ಲಿ ಒಂದಾಗಿದೆ. ವಿಶೇಷವಾಗಿ ಅಮಾವಾಸ್ಯೆ, ಶಿವರಾತ್ರಿ, ಸೋಮವಾರ ಈ ದಿನಗಳಲ್ಲಿ ಭಕ್ತರು ಹೆಚ್ಚೆಚ್ಚು ಬರುತ್ತಾರೆ. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬ ಜನಗಳಿದ್ರು. ಜನಸಾಗರ ಅಂತಲೇ ಹೇಳ್ಬೋದು. ಅಂದರೆ ದೇವಸ್ಥಾನದ ಹತ್ರ, ದೇವಸ್ಥಾನ ಮುಂದೆ ಎಲ್ಲನೂ ಕೂಡ ಜನಗಳು ಮಲಗಿದ್ರು. ತುಂಬ ಜನಗಳಿದ್ರು, ಆಯಿತಾ. ನಾವು ಹಾಗೆಯೇ ಇಲ್ಲಿ ಪ್ರಸಾದ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಪ್ರಸಾದ ಬಂದ್ಬಿಟ್ಟು ಪಲಾವ್ ಕೊಟ್ಟಿದ್ದರು. ತುಂಬಾ ಟೇಸ್ಟಿಯಾಗಿತ್ತು. 2-3 ಸಲ ಹಾಕ್ಕೊಂಡು ತಿಂದು ಅಷ್ಟು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ಪ್ರಸಾದ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು. ಮಕ್ಕಳು ಕೂಡ ತಿಂದರು. ಚೆನ್ನಾಗಿತ್ತು. ಹಾಗೆಯೇ ಪ್ರಸಾದ ಎಲ್ಲ ತಿಂದ್ಕೊಂಡ್ವಿ.
ಹಾಗೆ ಇಲ್ಲಿ ನಿನ್ನೆ ಮೊನ್ನೆ ಯುಗಾದಿ ಆಗಿರೋದ್ರಿಂದ ಜಾತ್ರೆ ಇತ್ತಂತೆ, ಅಮಾವಾಸ್ಯೆ. ಹಾಗಾಗಿ ನೋಡಿ ಎಷ್ಟು ಲೈಟಿಂಗ್ಸ್ಗಳು ಎಲ್ಲ ಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು, ನೋಡೋದಕ್ಕೆ ಕೂಡ ಅಷ್ಟೇ ಚೆನ್ನಾಗಿತ್ತು. ನೋಡಿ, ನೋಡ್ತಾ ಇದ್ದೀರಲ್ವ ನೀವು ಕೂಡ. ಮಹದೇಶ್ವರ ಸ್ವಾಮಿ ಆಶೀರ್ವಾದ ತಗೊಳ್ಳಿ. ಎಲ್ರಿಗೂ ಕೂಡ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಬನ್ನಿ, ಇಲ್ಲಿ ಎಷ್ಟು ಜನ ಸಾಗರ ಇದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ತುಂಬಾ ಜನ. ಮತ್ತು ಇಲ್ಲೇನು ಗೊತ್ತಾ, ತುಂಬ ಜನಗಳು ಎಲ್ಲ ಜನಗಳು ನೋಡಿ ಎಲ್ಲ ಒಂದೇ ಕಡೆ. ಮಹದೇಶ್ವರ ಸ್ವಾಮಿ ಆ ಕಡೆ ನೋಡಿ, ಅವರೆಲ್ಲ ಹಾಡು ಹೇಳ್ತಾ ಇದ್ದಾರೆ. ತಮಟೆ ಬಡ್ಕೊಂಡು ಅವ್ರು ಹಾಡು ಹೇಳ್ತಾ ಇದ್ದಾರೆ. ಇವರೆಲ್ಲ ಡ್ಯಾನ್ಸ್ ಮಾಡೋದು. ಮಹದೇಶ್ವರ ಸ್ವಾಮಿ ದೇವಾಲಯದ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಯಿತು ನೋಡಿ, ಆಯಿತಾ. ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ವಿ. ಅಂದರೆ ಎಲ್ಲ ಅವರ ಚಿಂತೆ ಕಷ್ಟಗಳು ಎಲ್ಲನೂ ಮರೆತುಬಿಟ್ಟು ತುಂಬ ಖುಷಿಯಾಗಿ ಮನಸ್ಸಿಂದ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನೋಡಿ, ಎಷ್ಟು ಚೆಂದ ಅಲ್ಲ ನೋಡೋದಕ್ಕಂತೂ. ತುಂಬಾ ಖುಷಿ ಆಯಿತು. ಹಾಗೆಯೇ ನಾನು ನೋಡಿಕೊಂಡು ವಿಡಿಯೋ ಮಾಡಿಕೊಂಡೆ. ನಮಗೆ ಯಾವಾಗಲೂ ಕೂಡ ಚಿಂತೆ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ನಾವು ಲೈಫಲ್ಲಿ ಒಂದು ಖುಷಿ ಸಂತೋಷ ಪಡಬೇಕು. ಅದು ದೇವಾಲಯಕ್ಕೆ ಬಂದರೆ ಒಂದು ಮನಸ್ಸಿಗೆ ಸಂತೋಷ ಸಿಗುತ್ತೆ. ಹಂಗೆ ಕುಣೀರೋ ಹಿಂಗೆ ಕುಣೀರೋ, ನಮ್ಮುದ್ದು ಮಾದಪ್ಪ ಮುಂದೆ ಬಗ್ಗಿ ಕುಣೀರೋ, ಎದ್ದು ಕುಣೀರೋ ಬಿದ್ದು ಕುಣೀರೋ, ನಮ್ಮುದ್ದು ಮಾದಪ್ಪ ಮುಂದೆ ಬಗ್ಗಿ ಕುಣೀರೋ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು, ನೋಡ್ಕೊಂಡು ಬಂದ್ವಿ. ನೋಡಿ, ಇಲ್ಲೆಲ್ಲ ಎಲ್ಲ ಕಡೆ ಮಲಗಿದ್ದಾರೆ. ತುಂಬ ಅಲ್ಲೆಲ್ಲ ಕೂಡ ತುಂಬಾ ಜನಗಳು, ಆಯಿತಾ. ನಾವು ಹೋಗಿದ್ದು ಶನಿವಾರ ನೈಟ್ ಹೋಗಿದ್ದು. ನೋಡಿ ಎಷ್ಟು ರಶ್ ಇದೆ ಅಂತೇಳ್ಬಿಟ್ಟು, ಎಷ್ಟು ಜನಗಳೆಲ್ಲ ಇಲ್ಲೇ ಮಲಗಿದ್ದಾರೆ. ಅಷ್ಟು ತುಂಬಾ ಜನ ಬಂದಿತ್ತು. ನೋಡಿ, ಇಲ್ಲೆಲ್ಲ ದೇವಸ್ಥಾನದ ಮುಂದೆ ಹೋಗ್ಬೇಕಾದ್ರೆ ಹೊರಗಡೆ ಎಲ್ಲ ಆಟ ಸಾಮಾನು, ತಿಂಡಿ ಎಲ್ಲ ಕೂಡ ಇಟ್ಕೊಂಡಿದ್ರು. ನಾವು ಹಂಗೆ ಒಂದು ಮಾವಿನಕಾಯಿ ತಗೊಂಡು ತಿಂದ್ಕೊಂಡು ಹೊರಟ್ವಿ. ನೋಡಿ, ಮಾದಪ್ಪ ಹೇಗೆ ಬೆಟ್ಟದ ಮೇಲೆ ಇರೋದು, ಹುಲಿ ಮೇಲೆ ಕೂತಿರೋ ಅಂಥ ವಿಗ್ರಹ. ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಕಲರ್ ಬರ್ತಾ ಇದೆ. ನೋಡೋಕ್ಕಂತೂ ಅಷ್ಟೇ ಖುಷಿ ಆಗ್ತಿತ್ತು. ನೀವು ಕೂಡ ನೋಡಿ, ತಂದೆ ಮಾದಪ್ಪನ ಆಶೀರ್ವಾದ ತಗೊಳ್ಳಿ. ಎಲ್ಲರಿಗೂ ಕೂಡ ಆರೋಗ್ಯ ಯಶಸ್ಸು ಕೊಟ್ಟು ಕಾಪಾಡಲಿ. ನಾವು ಹಾಗೆ ಬೆಳಗ್ಗೆ ಪೂಜೆಗೆ ಹೊರಟ್ವಿ. ಬೆಳಗ್ಗೆನೇ ಬೇಗ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಪೂಜೆಗೆ ಹೊರಡ್ತಾ ಇದ್ದೀವಿ. ಇವಾಗ ಪೂಜೆಗೆ ಹೋಗ್ತಾ ಇದ್ದೀವಿ. ಮತ್ತು ಲೇಟಾದರೆ ತುಂಬ ರಶ್ ಆಗಿಬಿಡುತ್ತೆ. ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ರೆಡಿಯಾಗಿ ಪೂಜೆ ಮಾಡಿಸ್ಕೊಂಬರೋಣ ಬೇಗ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಎಲ್ಲರೂ ಕೂಡ. ನನ್ನ ಮಗ ನಮ್ಮ ಯಜಮಾನ್ರೆಲ್ಲ ಪಂಚೆ ಶರ್ಟ್ ಹಾಕಿದ್ದಾರೆ. ನಾನು ಸ್ಯಾರಿ ಹಾಕೋಣ ಅಂದ್ಕೊಂಡೆ, ಆದರೆ ನನಗೆ ಸ್ಯಾರಿ ಹಾಕ್ಕೊಳ್ಳೋಕ್ಕೂ ಬರೋಲ್ಲ. ಮತ್ತು ಈ ರಶ್ಶಲ್ಲಿ ಸ್ಯಾರಿ ಹಾಕ್ಕೊಂಡು ನನ್ನ ಮಗಳು ಎತ್ಕೊಂಡು ಆಗಲ್ಲ ಅಂತೇಳ್ಬಿಟ್ಟು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇವಾಗ ಬನ್ನಿ ಪೂಜೆಗೆ ಹೋಗೋಣ. ನೋಡಿ, ಮಹದೇಶ್ವರ ಸ್ವಾಮಿ ಬೆಳಗ್ಗೆ ಹೇಗೆ ಕಾಣಿಸ್ತಾ ಇದೆ, ರಾತ್ರಿ ಎಷ್ಟು ಲೈಟಿಂಗ್ಸ್ ಕಾಣಿಸ್ತಾ ಇತ್ತು ಅಂತ. ನೈಟ್ ಅಂತೂ ನೋಡೋಕ್ಕೆ ತುಂಬಾ ಖುಷಿ ಆಗ್ತಿತ್ತು ಅಲ್ವಾ. ಬನ್ನಿ ಇವಾಗ ಹೋಗೋಣ. ನೋಡಿ, ಇವಾಗ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಎಲ್ಲ ರೀತಿ ಆಟ ಸಾಮಾನು, ದೇವ್ರ ಫೋಟೋಗಳು ಎಲ್ಲ ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಲ್ವಾ, ಎಲ್ಲ ಥರದ್ದು ನಮಗೇನು ಬೇಕು ಎಲ್ಲ ಕೂಡ ಐಟಮ್ಸ್ ಸಿಗತ್ತೆ. ಮಕ್ಳುಗಳಿಗೆಲ್ಲ ಸಿಗುತ್ತೆ. ಈ ಕಡೆ ಬಂದರೆ ಪುರಿ ಸ್ವೀಟ್ಗಳು ಎಲ್ಲ, ಮತ್ತು ಹಣ್ಣು ಕಾಯಿ ಹೂವು ಎಲ್ಲ ಕೂಡ ಇಟ್ಟಿದ್ದಾರೆ, ಪೂಜಾ ಐಟಮ್ಗಳು. ಇವಾಗ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನೋಡಿ, ಇದು ದೊಡ್ಡದು. ಅಲ್ಲೆಲ್ಲ ಜನಗಳು ಹಾಲಲ್ಲಿ. ಮತ್ತು ಒಂದು ಹರಳಿ ಮರ ಇದೆ. ದೇವಾಲಯದ ಮುಂದೆ ಒಂದು ದೊಡ್ಡದಾದ ಹರಳಿ ಮರ ಇದೆ. ನೋಡ್ತಾ ಇದ್ದೀರಲ್ವಾ. ಮತ್ತು ಇಲ್ಲಿ ದೇವಾಲಯದ ವಿಶೇಷ ಸೇವೆಗಳು, ಅಭಿಷೇಕ, ದರ್ಶನ, ಅನ್ನದಾಸೋಹ ಎಲ್ಲ ಇರುತ್ತೆ. ಮತ್ತು ಭಕ್ತರ ನಂಬಿಕೆ, ಮನಸ್ಸಿನಿಂದ ಬೇಡಿದರೆ ಕೋರಿಕೆ ನೆರವೇರುತ್ತದೆ ಅಂತ ನಂಬಿಕೆ ಎಲ್ಲರದ್ದು ಕೂಡ. ಕುಟುಂಬ ಸಮೇತ ಹೋಗೋದು ತುಂಬ ಒಳ್ಳೆಯದು. ಫ್ಯಾಮಿಲಿ ಜೊತೆ ಹೋದರೆ ತುಂಬ ಖುಷಿ ಆಗುತ್ತೆ, ಮತ್ತು ತುಂಬ ಒಳ್ಳೆಯದು ಕೂಡ ನಮಗೂ ಅಲ್ವಾ. ಫ್ಯಾಮಿಲಿ ಜೊತೆ ಹೋಗೋದು, ದೇವರ ಆಶೀರ್ವಾದ ಪಡೆಯೋದು ಎಷ್ಟು ಖುಷಿ ಕೊಡುತ್ತೆ. ನೋಡಿ, ಮಹದೇಶ್ವರ ಸ್ವಾಮಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಎಲ್ಲರೂ ಕೂಡ ಉದೋ ಮಹದೇಶ್ವರ ಅಂತ ಹೇಳ್ಬಿಟ್ಟು ಆಶೀರ್ವಾದ ತಗೊಳ್ಳಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ನಾನು ಕೂಡ ಮನಸಾರೆ ಬೇಡ್ಕೊಳ್ತಾ ಇದ್ದೀನಿ. ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ನಂಬಿಕೆಯ ಶಕ್ತಿ ಇರುವ ಸ್ಥಳ. ನನ್ನ ಮಗನ ಬರ್ಡೇ ಇರೋದ್ರಿಂದ ನನ್ನ ಮಗನಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನನ್ನ ಮಗನ ಬರ್ಡೇ ದಿನ ನನ್ನ ದೇವಾಲಯಕ್ಕೆ ಬಂದಿದ್ದು ತುಂಬಾ ಖುಷಿ ಆಯಿತು. ನೋಡಿ, ಇಲ್ಲಿ ಆನೆನ ರೆಡಿ ಮಾಡ್ತಾ ಇದ್ದಾರೆ.
ಶ್ರೀಮಲೆ ಮಹದೇಶ್ವರ ಸ್ವಾಮಿ ಮಹಾಸನ್ನಿಧಿ ನೋಡ್ತಾ ಇದ್ದೀರಲ್ವಾ. ನಾನು ಕೂಡ ಲೈಫಲ್ಲಿ ಮಹದೇಶ್ವರ ಸ್ವಾಮಿ ನೋಡ್ತೀನೋ ಇಲ್ವೋ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನನ್ನ ಮಗನ ದಯೆಯಿಂದ ನಾವು ಕೂಡ ದೇವಾಲಯ ನೋಡೋಕ್ಕಾಯಿತು, ನನ್ನ ಮಹದೇಶ್ವರ ಸ್ವಾಮಿ ದರ್ಶನ ಪಡೆಯೋಕ್ಕಾಯಿತು. ತುಂಬಾ ಖುಷಿಯಾಯಿತು. ಮಹದೇಶ್ವರ ಸ್ವಾಮಿ ಮಹಿಮೆ ಅಂದರೆ, ಮಹದೇಶ್ವರ ಸ್ವಾಮಿ ಅವರನ್ನು ಶಿವನ ಅವತಾರ ಅಂತ ಭಕ್ತರು ನಂಬುತ್ತಾರೆ. ಅವರ ದುಷ್ಟರನ್ನು ಶಿಕ್ಷಿಸಿ ಒಳ್ಳೆಯವರಿಗೆ ರಕ್ಷಣೆ ನೀಡಿದರು ಅಂತ ಕಥೆಗಳು ತುಂಬಾ ಇದೆ. ಸ್ವಾಮಿ ಬೆಟ್ಟದಲ್ಲಿ ಇಂದಿಗೂ ಶಕ್ತಿ ಇದೆ ಅಂತ ಭಕ್ತರ ಭಾವನೆ. ನಾವು ಬೇಗ ಮಕ್ಕಳೆಲ್ಲ ಅಳ್ತಾಯಿದ್ರು, ಹಾಗಾಗಿ ಅವರು ಕೂಡ ತಿನ್ನೋಕ್ಕೆ ಸ್ವಲ್ಪ ತಿಂಡಿ ತಗೊಂಡು ಕರ್ಕೊಂಡು ಹೋಗ್ತಾಯಿದ್ವಿ ತಿನ್ನಿಸ್ಕೊಂಡು. ಹಾಗೆ ನಮ್ಮ ಯಜಮಾನ್ರು ಪರಿಚಯ ಇರೋದ್ರಿಂದ ಬೇಗನೆ ಅವರು ನಮಗೆ ಸ್ಪೆಷಲ್ ದರ್ಶನದಲ್ಲಿ ಬಿಡಿಸ್ಕೊಟ್ರು. ನನ್ನ ಮಕ್ಕಳಿರೋದ್ರಿಂದ ನಮ್ಗೆ ಅದೊಂದು ಒಳ್ಳೆಯದಾಯಿತು. ಹಾಗೆ ಇವಾಗ ಪೂಜೆಗೆ ಹೋಗ್ತಾಯಿದ್ದೀವಿ ನೋಡಿ. ನೋಡ್ತಾ ಇದ್ದೀರಲ್ಲ, ಇದು ದೇವಾಲಯದ ಒಳಗಡೆ ಹುಲಿ ಮೇಲೆ ಕೂತಿರೋ ಅಂಥ ವಿಗ್ರಹಗಳು, ಸ್ವಾಮಿ ಮಹದೇಶ್ವರ ಸ್ವಾಮಿದು ನೋಡ್ತಾ ಇದ್ದೀರಲ್ವ. ಹುಲಿ ಕತೆ, ಸ್ವಾಮಿ ಹುಲಿ ಮೇಲೆ ಸವಾರಿ ಮಾಡುತ್ತಿದ್ದರು ಅಂತ ಪ್ರಸಿದ್ಧ ಕಥೆಗಳಿದೆ. ಅದರಿಂದ ಈ ಪ್ರದೇಶಕ್ಕೆ ಹುಲಿ ಸಂಚಾರದ ಕಾಡು ಅಂತ ಹೆಸರಿದೆ. ಭಕ್ತರು ಇದನ್ನು ದೈವಿ ಶಕ್ತಿ ಅಂತ ನಂಬ್ತಾರೆ. ದೇವಾಲಯದ ರಚನೆ, ಬೆಟ್ಟದ ಮೇಲಿರುವ ದೇವಾಲಯ, ಗರ್ಭಗುಡಿ, ತುಂಬ ಶಾಂತವಾದ ವಾತಾವರಣ, ದೊಡ್ಡ ಆವರಣ ಇದೆ. ಸಾಲಿನಲ್ಲಿ ನಿಂತು ದರ್ಶನ ಮಾಡಬೇಕು. ಇಲ್ಲಿ ದರ್ಶನದ ಸಮಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ ಸುಮಾರು 9 ಗಂಟೆವರೆಗೂ ಇರುತ್ತೆ. ಮತ್ತು ಹಬ್ಬದ ದಿನಗಳಲ್ಲಿ ಟೈಮಿಂಗ್ಸ್ ಚೇಂಜ್ ಆಗಬಹುದು. ನೋಡಿ, ನಾವಿವಾಗ ದೇವರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ. ಇಲ್ಲೇ ಅಲ್ಲಿ ಗರ್ಭಗುಡಿಯಲ್ಲಿ ಕ್ಯಾಮ್ರಾ ಇಲ್ಲ, ಮೊಬೈಲ್ ಅಲೋ ಇಲ್ಲ. ಹಾಗಾಗಿ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಾವು ದೇವಾಲಯಕ್ಕೆ ಬಂದಿರೋದು ಭಕ್ತಿಯಿಂದ ಬೇಡ್ಕೊಳ್ಳೋದಕ್ಕೆ. ಅಲ್ಲೆಲ್ಲ ಮೊಬೈಲ್ ಇಟ್ಕೊಂಡ್ರೆ ನಮಗೆ ಅಷ್ಟು ಚೆನ್ನಾಗೂ ಇರೋದಿಲ್ಲ. ಹಾಗಾಗಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನೋಡಿ, ಇಲ್ಲಿ ಮುಂದೆ ಬರಬೇಕಾದ್ರೆ ಶಿವನ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಾ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದು ನನ್ನ ಮನಸ್ಸಿಗೆ ತುಂಬಾ ಖುಷಿಯಾಗಿದ್ದು ಏನಂದರೆ, ನನ್ನ ಮಗನ ಬರ್ಡೇ ಅಂತ ದೇವಾಲಯದ ಸ್ವಾಮಿಗಳಿಗೆ ಹೇಳಿದ ತಕ್ಷಣವೇ ಸ್ವಾಮಿಗಳು ನನ್ನ ಮಗನ ಎತ್ಕೊಂಡೋಗಿ ಮಹದೇಶ್ವರನ ಗರ್ಭಗುಡಿ ಹತ್ರ ಕರ್ಕೊಂಡೋಗಿ ಆಶೀರ್ವಾದ ಮಾಡಿ ಕೈ ಮುಗಿಸ್ಬಿಟ್ಟು ಕಳಿಸಿದ್ರು. ಅದಂತೂ ತುಂಬಾ ಖುಷಿಯಾಯಿತು. ಇದು ನನ್ನ ಮಗನ ಅದೃಷ್ಟನೇ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಇವಾಗ ಹೊರಗಡೆ ಆನೆ ಇದೆ. ಆನೆಲೆಲ್ಲ ಆಶೀರ್ವಾದ ಮಾಡಿಸ್ಕೊಂಡ್ವಿ. ನನ್ನ ಮಕ್ಕಳು, ನಾವು ಎಲ್ಲರೂ ಕೂಡ ಆಶೀರ್ವಾದ ಮಾಡಿಸ್ಕೊಂಡ್ರು. ತುಂಬ ಖುಷಿ ಆಯಿತು. ಆಯಿತಾ, ನಾನು ಇದೇ ಫಸ್ಟ್ ಟೈಮು ಆನೆ ಡೈರೆಕ್ಟಾಗಿ ಇಷ್ಟು ಹತ್ರದಿಂದ ನೋಡಿ, ಆನೆ ಜೊತೆ ನಾನು ಆಶೀರ್ವಾದ ಮಾಡಿಸ್ಕೊಂಡಿದ್ದು ಇದೇ ಫಸ್ಟ್ ಟೈಮು. ತುಂಬ ಖುಷಿ ಆಗ್ತಿತ್ತು ಮತ್ತು ತುಂಬ ಭಯನೂ ಆಗ್ತಾಯಿತ್ತು. ಆದರೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಆನೆ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು, ನನ್ನ ಮಗ ಒಂದೇ ಸಲ ಹೋಗಿದ್ದು ಮತ್ತು ನನ್ನ ಜೊತೆ ಬರೋಕ್ಕೆ ಫುಲ್ ಭಯಪಟ್ಟ, ಬರಲಿಲ್ಲ. ಇಲ್ಲಿ ಬಸ್ಸಲ್ಲಿ ಬರೋದಕ್ಕಿಂತ ಕಾರ್ಗಳಲ್ಲಿ ಬಂದರೆ ಸೂಪರಾಗಿರುತ್ತೆ. ಯಾಕಂದರೆ ಸುತ್ತಲೂ ಕಾಡು, ಬೆಟ್ಟದ ಮೇಲಿನ ಕೂಲ್ ಕ್ಲೈಮೇಟು ಎಲ್ಲನೂ ಕೂಡ ಪ್ರಕೃತಿ ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಟ್ರಿಪ್ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡು ಖುಷಿಯಾಗಿ ಹೋಗ್ಬೋದು. ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪ ಅಂದರೆ, ಬೆಳಗ್ಗೆ ಹೋಗಿದರೆ ಕ್ರೌಡು ಕಡಿಮೆ ಇರುತ್ತೆ. ಮತ್ತು ನೀರು, ಸ್ನ್ಯಾಕ್ಸ್ ಕ್ಯಾರಿ ಮಾಡ್ಕೊಳ್ಳಿ. ಮಂಕೀಸ್ ಇರ್ತವೆ, ಕೇರ್ಫುಲ್ಲಾಗಿರಬೇಕು. ಪಾರ್ಕಿಂಗ್ ಫೆಸಿಲಿಟಿ ಇದೆ. ಇಲ್ಲಿ ನನ್ನ ಅನುಭವ ಹೇಳ್ಬೇಕಂದ್ರೆ, ಇಲ್ಲಿ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ನನಗಂತೂ ತುಂಬ ಅನ್ನಿಸ್ತು. ತುಂಬ ಮನಸ್ಸಿಗೆ ಶಾಂತಿ ಸಿಕ್ಕಿದೆ, ತುಂಬ ಖುಷಿ ಆಯಿತು. ಮತ್ತು ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ಎಲ್ಲ ಭಕ್ತಾದಿಗಳು ಕೂಡ ನಂಬ್ತಾರೆ. ಈ ವಿಡಿಯೋ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿನ ಬೆಟ್ಟ ಎಲ್ಲ ಹೇಗಿದೆ ಅಂತ ಎಲ್ಲ ನಾನು ತೋರಿಸ್ತೀನಿ. ಮತ್ತು ನನ್ನ ಮಗನ ಬರ್ಡೇ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ನೋಡೋದನ್ನು ಮರಿಬೇಡಿ. ಮಹದೇಶ್ವರ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.